ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರು, SSC GDಗೆ ಸಂಬಂಧಪಟ್ಟಂತೆ 4/2/2025 ನಡೆದಿರ್ತಕ್ಕಂಥ ಒಂದು ಪೇಪರ್ ಏನಿದೆಯೋ, ಸೊ ಇದನ್ನು ನಾವು ನೋಡ್ತಾ ಹೋಗೋಣ. ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಸ್ನೇಹಿತರೆ. ಸೊ ಇದು 4/2/2025 ನಡೆದಿರ್ತಕ್ಕಂಥ 12 ಮತ್ತು 1 ಅಂದರೆ 12ನ 1 ಗಂಟೆ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ ಪೇಪರ್ ಇದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿದೆ: ಭಾರತದ ಪ್ಯಾರಾ ಅಥ್ಲೀಟ್ ಪಾರುಲ್ ಫರ್ಮಾರ್ ಅವರ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ಸ್: ಶೂಟಿಂಗ್, ಬ್ಯಾಡ್ಮಿಂಟನ್, ಈಜು, ಅಥ್ಲೆಟಿಕ್ಸ್. ಸೊ ಇದೊಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಭಾರತದ ಪ್ಯಾರಾ ಅಥ್ಲೀಟ್ ಪಾರುಲ್ ಫರ್ಮಾರ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆನ್ಸರ್ ಆಪ್ಷನ್ 2 ಬ್ಯಾಡ್ಮಿಂಟನ್. ಆಪ್ಷನ್ 2 ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥವರು ಆಗಿರ್ತಾರೆ. ಹಿಂದಿ ರಾಗಗಳಿಗೆ ರಾಕ್ ಎನ್ ರೋಲ್ ಅನ್ನು ಪರಿಚಯಿಸಿದ ಮೊದಲ ಸಂಗೀತ ನಿರ್ದೇಶಕ ಈ ಕೆಳಗಿನಲ್ಲಿ ಯಾರಾಗಿದ್ದಾರೆ? ಹಿಂದಿ ರಾಗಗಳಿಗೆ ರಾಕ್ ಎನ್ ರೋಲ್ ಎಂಬ ಪರಿಚಯವನ್ನು ಮಾಡಿದಂಥ ಮೊದಲ ಸಂಗೀತ ನಿರ್ದೇಶಕ ಯಾರಂತ ಕೇಳಿದರೆ ಆಪ್ಷನ್ ಜಾಕಿರ್ ಹುಸೇನ್, ರಾಹುಲ್ ದೇವ್ ಬರ್ಮನ್, ರವಿಶಂಕರ್, ಹರಿಪ್ರಸಾದ್ ಚೌರಾಸಿಯಾ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 2 ರಾಹುಲ್ ದೇವ್ ಬರ್ಮನ್ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ, ಶ್ರೀಮತಿ ರಾಣಿ ಮಾಚಯ್ಯ ಅವರು ಡ್ಯಾಶ್ ರಾಜ್ಯದ ಉಮ್ಮತ್ತಾಟ್ ಜಾನಪದ ನೃತ್ಯ ಕಲಾವಿದೆಯಾಗಿದ್ದು, ಇವರು 2023ರಲ್ಲಿ ಕಲಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಅಂದರೆ ಇಲ್ಲಿ ಶ್ರೀಮತಿ ರಾಣಿ ಮಾಚಯ್ಯನವರು ಯಾವ ಒಂದು ರಾಜ್ಯದವರಾಗಿದ್ದಾರೆ ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ 2023ರಲ್ಲಿ. ಸೊ ಹಾಗಾಗಿ ಇವರು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು ಆದರೆ ಸೊ ಆನ್ಸರ್ ಆಪ್ಷನ್ 2 ಕರ್ನಾಟಕದವರಾಗಿರ್ತಾರೆ. ಜವಳಿ ಕಾರ್ಖಾನೆಗಳಲ್ಲಿ ಬಟ್ಟೆಯನ್ನು ಬಿಳಿಯಾಗಿಸಲು ಅಥವಾ ಬಣ್ಣಗಳನ್ನು ತೆಗೆದುಹಾಕಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ? ಜವಳಿ ಕಾರ್ಖಾನೆಗಳಲ್ಲಿ ಬಟ್ಟೆಯನ್ನು ಬಿಳಿಯಾಗಿಸಲು ಅಥವಾ ಇರ್ತಕ್ಕಂಥ ಬಣ್ಣಗಳನ್ನು ತೆಗೆದುಹಾಕಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ? ಆಪ್ಷನ್ ಸಿ ಇದೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾರಿಗೆ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವಿದೆ? ಸೊ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಈ ಕೆಳಗಿನಲ್ಲಿ ಯಾರಿಗೆ ರಾಜ್ಯದ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವಿದೆ? ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯಪಾಲರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರಾಜ್ಯದ ವಿಧಾನಸಭೆ ಅಂತ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 4 ರಾಜ್ಯದ ರಾಜ್ಯಪಾಲರು ಬರ್ತಾರೆ. ಸೊ ಇನ್ನು ಇಟ್ ಮೀನ್ಸ್ ಸ್ಟೇಟ್ ರಾಷ್ಟ್ರ ಅಂತ ಬಂದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರಪತಿಗಳಿಗೆ ಆ ಒಂದು ಅಧಿಕಾರವನ್ನು ಇರ್ತಕ್ಕಂಥದ್ದು ಸ್ನೇಹಿತರೆ. ಯಾವ ಪಂಚವಾರ್ಷಿಕ ಯೋಜನೆಯು ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಕೊನೆಗೊಂಡಿತ್ತು ಮತ್ತು ಏಕೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯು ಪೂರ್ಣಗೊಳ್ಳುವ ಮುನ್ನವೇ ಕೊನೆಗೊಂಡಿತು ಮತ್ತು ಯಾಕೆ? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 5ನೇ ಯೋಜನೆ ಆಗಿರುತ್ತೆ. ಯಾಕಂದರೆ ಸರ್ಕಾರ ಬದಲಾವಣೆ ಕಾರಣವಾಗಿ ಆ ಒಂದು ಪಂಚವಾರ್ಷಿಕ ಯೋಜನೆ ಏನಿತ್ತು 5ನೇ ಪಂಚವಾರ್ಷಿಕ ಯೋಜನೆ ಪೂರ್ಣಗೊಳ್ತಕ್ಕಂಥದ್ದು ಆಗಿರುತ್ತೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಆಪ್ಷನ್ಸ್ ಹೀಗಿದೆ: ರಾಮ್ಸೆ ಮ್ಯಾಕ್ಡೊನಾಲ್ಡ್, ಕ್ಲೆಮೆಂಟ್ ಆಟ್ಲಿ, ಆಂಥೋನಿ ಈಡನ್, ವಿನ್ಸ್ಟನ್ ಚರ್ಚಿಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂಥವ್ರು 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದಾಗಿರುತ್ತೆ. ಮೊದಲ ಪಂಚವಾರ್ಷಿಕ ಯೋಜನೆ 1951-56 ತನಕ ನಡೆಯುತ್ತೆ. ಇದರ ಪ್ರಮುಖ ಮಹತ್ವದ ಕೇಂದ್ರೀಕರಣ ಯಾವುದಾಗಿತ್ತು? ಕೈಗಾರಿಕೆಗಳ ಖಾಸಗೀಕರಣ, ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿ, ತ್ವರಿತ ಕೈಗಾರಿಕರಣ, ಕೃಷಿ ಅಭಿವೃದ್ಧಿ ಆಗಿರುತ್ತೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಮಹತ್ತರ ಅಂತ ಹೇಳಿದ್ರೆ ಅದು ಕೃಷಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಇಲ್ಲಿ ಕೈಗಾರಿಕೆಗೆ ಬರೋದಿಲ್ಲ. ಆಪ್ಷನ್ 4 ಕೃಷಿ ಅಭಿವೃದ್ಧಿ.
ಈ ಕೆಳಗಿನಲ್ಲಿ ಯಾವ ಹಕ್ಕನ್ನು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ? ಖಾಸಗಿತನದ ಹಕ್ಕು, ಸಮಾನತೆಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು. ಪ್ರಶ್ನೆ ಹೀಗಿದೆ: ಈ ಕೆಳಗಿನಲ್ಲಿ ಯಾವ ಹಕ್ಕನ್ನು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಎಂಬಂತೆ ಪರಿಗಣಿಸಲಾಗುತ್ತದೆ ಅನ್ನೋದು ಪ್ರಶ್ನೆ. ಆಗಿದ್ರೆ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ 1 ಖಾಸಗಿತನದ ಹಕ್ಕು. ಆಕ್ಟಿನೈಡ್ಗಳ ಕೊನೆಯ ಸದಸ್ಯ ಎಂದು ವರ್ಗೀಕರಿಸಲಾದ ಲಾರೆನ್ಸಿಯಂ ಎಂಬ ರಾಸಾಯನಿಕ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು? ಅಂದರೆ ಲಾರೆನ್ಸಿಯಂ ಅಂತಕ್ಕಂಥ ಒಂದು ರಾಸಾಯನಿಕ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು? ಆಪ್ಷನ್ಸ್ ಹೀಗಿದೆ: 99, 101, 103, 108 ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 103 ಆಗಿರುತ್ತೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶೋವನ ನಾರಾಯಣ್ ಅವರು ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಒಡಿಸ್ಸಿ, ಕಥಕ್, ಭರತನಾಟ್ಯ, ಮಣಿಪುರಿ. ಪದ್ಮಶ್ರೀ ಪುರಸ್ಕೃತರಾದಂಥ ಶೋವನ್ ನಾರಾಯಣ್ ರವರು ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟವರು ಆಗಿದ್ರೂ ಸಹ ಯಾವ ಸ್ಟೇಟ್ಗೆ ಸಂಬಂಧಪಟ್ಟವರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಯಾವ ಒಂದು ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂಥವ್ರು ಅಂತ ಆಗಿದೆ ಸ್ನೇಹಿತರೆ. ಸೊ ಇವ್ರು ಬಂದು ಕಥಕ್. ಆಪ್ಷನ್ 2 ಕಥಕ್. ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ನೀಲಗಿರಿ ಪರ್ವತ ಶ್ರೇಣಿಯು ಯಾವ 3 ರಾಜ್ಯಗಳು ಸಂಧಿಸುವ ಸ್ಥಳದಲ್ಲಿದೆ? ಆಪ್ಷನ್ಸ್: ಗುಜರಾತ್, ರಾಜಸ್ಥಾನ, ಹರಿಯಾಣ, ಉತ್ತರ ಭಾಗದ ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ತ್ರಿಪುರ, ತಮಿಳುನಾಡು, ಕೇರಳ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವೆಶನ್ ಸ್ನೇಹಿತರೆ. ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾದ ನೀಲಗಿರಿ ಪರ್ವತ ಬರ್ತಕ್ಕಂಥದ್ದು ಈ ಒಂದು ಕರ್ನಾಟಕ, ತಮಿಳುನಾಡು, ಕೇರಳದ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 4ನ ತಗೊಳ್ಬೇಕಾಗುತ್ತೆ. ಈ ಕೆಳಗಿನ ಯಾವ ವೇದವು ಪ್ರಮುಖವಾಗಿ ದುಷ್ಟಶಕ್ತಿಗಳು ಮತ್ತು ರೋಗಗಳನ್ನು ಹೊಡೆದೋಡಿಸಲು ಬಳಸುವಂತಹ ಒಂದು ಮಾಂತ್ರಿಕ ಮಂತ್ರಗಳು ಮತ್ತು ಮೋಡಿ ಮಂತ್ರಗಳ ಸಂಗ್ರಹವಾಗಿದೆ? ಸಂವೇದ, ಅಥರ್ವವೇದ, ಯಜುರ್ವೇದ, ಋಗ್ವೇದ ಅಂತ ಕೊಟ್ಟರೆ ಒಟ್ಟು 4 ಇದೆ. ಸಾಮವೇದ ಅಂತ ಬರುತ್ತೆ ಸ್ನೇಹಿತರೆ. ಇದು ಸಾಮವೇದ, ಅಥರ್ವವೇದ, ಯಜುರ್ವೇದ, ಋಗ್ವೇದ, ಒಟ್ಟು ಋಗ್ವೇದಗಳು ಬರ್ತಕ್ಕಂಥದ್ದು 4. ಸೊ ಅದರಲ್ಲಿ ಬಳಸ್ತಕ್ಕಂಥ ಅಂದರೆ ಒಂದು ಮಾಂತ್ರಿಕ ಅಥವಾ ಮಂತ್ರಗಳ ಜೋಡಿ ಅಂತ ಹೇಳ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಅಥರ್ವವೇದ ಆಗಿರುತ್ತೆ. ಆಪ್ಷನ್ 3 ಅಥರ್ವವೇದ. ಬಾಂಗ್ಲಾದೇಶದ ಸಂವಿಧಾನದ ಪ್ರಕಾರ ಬಾಂಗ್ಲಾದೇಶದ ರಾಷ್ಟ್ರ ಧರ್ಮ ಯಾವುದು? ಸ್ಟೇಟ್ ರಿಲಿಜಿಯನ್ ಅಂತ ಕೇಳಿದರೆ ಬಾಂಗ್ಲಾದೇಶದ ರಾಷ್ಟ್ರ ಧರ್ಮ ಯಾವುದು? ಬೌದ್ಧ ಧರ್ಮ, ಇಸ್ಲಾಂ, ಕ್ರೈಸ್ತ, ಹಿಂದೂ. ಸೊ ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ಅದು ಇಸ್ಲಾಂ ಧರ್ಮ ಆಗಿರುತ್ತೆ. ಆಪ್ಷನ್ 2 ಇಸ್ಲಾಂ. 2024 ಜೂನ್ ತಿಂಗಳಲ್ಲಿ ವಯನಾಡ್ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ಪ್ರಿಯಾಂಕಾ ಗಾಂಧಿ, ವಾದ್ರಾ ಆ್ಯಂಡ್ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಯಾಂಕಾ ಗಾಂಧಿ ಚೋಪ್ರಾ ಆ್ಯಕ್ಚುಲಿ ಅದು. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ ಆನ್ಸರ್ ಬಂದು 4ನೇ ಆಪ್ಷನ್ ಮಿಸ್ ಆಗಿರ್ತಕ್ಕಂಥದ್ದಾಗಿದೆ. ರಾಹುಲ್ ಗಾಂಧಿಯವರು ಆನ್ಸರ್ ಆಗಿರುತ್ತೆ. ಸೊ 2024 ಜೂನ್ ತಿಂಗಳಿನಲ್ಲಿ ವಯನಾಡ್ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ರಾಹುಲ್ ಗಾಂಧಿಯವರು. ಕೊಟ್ಟಿರುವ ಯಾವ ಬಣ್ಣವು ಜೂಡೋ ಶ್ರೇಣಿಗಳಿಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ದಾರೆ? ಜೂಡೋ ಶ್ರೇಣಿಗಳಿಗೆ ಸಂಬಂಧಿಸಿಲ್ಲ. ಗುಲಾಬಿ, ಬಿಳಿ, ನೀಲಿ ಮತ್ತು ಕೆಂಪು ಅಂತ ಕೊಟ್ಟಿದ್ದಾರೆ. ಸರಿಯಾದ ಒಂದು ಉತ್ತರ ಆಪ್ಷನ್ 1 ಗುಲಾಬಿ. ಕಳಿಂಗ ಮಹೋತ್ಸವ ಹೆಸರಿನ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮಹಾರಾಷ್ಟ್ರ, ಕರ್ನಾಟಕ, ಒಡಿಸ್ಸಾ ಮತ್ತು ಅಸ್ಸಾಂ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಕಳಿಂಗ ಮಹೋತ್ಸವ ಹೆಸರಿನ ಒಂದು ಹಬ್ಬವನ್ನು ಒಡಿಸ್ಸಾದಲ್ಲಿ ಆಚರಣೆ ಮಾಡಲಾಗುತ್ತದೆ. ಆನ್ಸರ್ ಆಪ್ಷನ್ 2 ಒಡಿಸ್ಸಾ. ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕ 2023 ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ವೇಗದಲ್ಲಿ ಬಡತನದಲ್ಲಿ ಇಳಿಕೆಯನ್ನು ದಾಖಲಿಸಿದೆ ಅಂತ ಕೇಳಿದರೆ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕ 2023 ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ವೇಗದಲ್ಲಿ ಬಡತನದಲ್ಲಿ ಇಳಿಕೆಯನ್ನು ದಾಖಲಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಕರ್ನಾಟಕ, ಮಣಿಪುರ, ಉತ್ತರ ಪ್ರದೇಶ, ಹರಿಯಾಣ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಉತ್ತರ ಪ್ರದೇಶ. ಈ ಕೆಳಗಿನಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಸಂವಿಧಾನ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಆದೇಶಗಳು ತಿದ್ದುಪಡಿ ಮಸೂದೆ 2024 ಇದು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡ ಪಟ್ಟಿಯನ್ನು ಮಾರ್ಪಡಿಸಲು ಉದ್ದೇಶಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಸೂದೆಯನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದು, ಬದಲಾಯಿಸ್ತಕ್ಕಂಥದ್ದು ಅಥವಾ ಇನ್ನೊಂದು ಚೇಂಜಸ್ನ ಮಾಡ್ತಕ್ಕಂಥದ್ದು ಯಾವ ರಾಜ್ಯದ ಸಂವಿಧಾನದಲ್ಲಿ ಅಂತ ಕೇಳಿದರೆ ಮಹಾರಾಷ್ಟ್ರ, ಒಡಿಸ್ಸಾ, ರಾಜಸ್ಥಾನ, ಉತ್ತರ ಪ್ರದೇಶ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಒಡಿಸ್ಸಾ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಸ್ನೇಹಿತರೆ,
ಪಂಚವಾರ್ಷಿಕ ಯೋಜನೆಯು ಈ ಕೆಳಗಿನ ಯಾವ ಉದ್ದೇಶವು ನೇರವಾಗಿ ಜನರಿಗೆ ಸಂಬಂಧಿಸಿದೆ? ಪಂಚವಾರ್ಷಿಕ ಯೋಜನೆಯ ಈ ಕೆಳಗಿನ ಯಾವ ಉದ್ದೇಶವು ನೇರವಾಗಿ ಜನರಿಗೆ ಸಂಬಂಧಿಸಿದೆ? ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಸಮಾನತೆ ಆಗಿರುತ್ತೆ.